ಎಸ್ ದುಬೈಯಲ್ಲಿ ಇದ್ದಂತಹ ನಿವಾಸಿಗಳು ಅದು ಕನ್ನಡಿಗರು ಈಗ ವಾಪಸ್ ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ, ಅದರಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲಿ ಸದ್ಯಕ್ಕೆ ಯುದ್ಧದ ವಾತಾವರಣ ಯಾವ ರೀತಿಯಾಗಿದ್ದು ಅನ್ನುವಂಥದ್ದನ್ನ ನಾನು ದಂಪತಿಗಳನ್ನ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ಮೇಡಮ್, ಹೇಗಿತ್ತು ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ದುಬೈಯಲ್ಲಿ? ಅಲ್ಲಿ ಸದ್ಯದ ಪರಿಸ್ಥಿತಿ ಅಂದರೆ ನಮಗೇನು ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿಂದ ಮೆಸೇಜು ಮತ್ತು ಫೋನ್ ಕಾಲ್ ಬಂದಾಗಲೇ ಗೊತ್ತಾಗಿದ್ದು ಅಲ್ಲಿ ಈ ರೀತಿ ನಡೀತಾ ಇದೆ ಅಂತ. ಆದರೆ ಎಲ್ಲೋ ನಡೆದಿರೋದು ಸೌಂಡು ಬರ್ತಿದೆ ಅಂತ ಅನಿಸ್ತಿತ್ತು. ಅಂದರೆ ಅಲ್ಲಿ ಪರಿಸ್ಥಿತಿ ಎಲ್ಲ ನಾರ್ಮಲ್ಲಾಗೇ ಇತ್ತು. ಎಲ್ಲರೂ ನಾರ್ಮಲ್ಲಾಗೆ ಓಡಾಡ್ತಿದ್ರು, ನಾರ್ಮಲ್ಲಾಗೇ ಇತ್ತು. ಆದರೆ ಗೌರ್ಮೆಂಟಿಂದ ಅಲರ್ಟ್ ಮೆಸೇಜ್ ಬಂದಾಗ ಒಂದು ಸ್ವಲ್ಪ ಗಾಬರಿ ಅನಿಸ್ತು. ಆದರೆ ಆಮೇಲೆ ಎಲ್ಲ ಕೂಲಾಗೆ ನಡೀತಿತ್ತಲ್ಲ. ಏನು ಅಂದ್ರೆ ನಾವು ಇರೋ ಏರಿಯಾದಲ್ಲಿ ಏನೂ ಆಗ್ತಾ ಇರಲಿಲ್ವಲ್ಲ, ಹಂಗಾಗಿ ನಮಗೇನು ಅಷ್ಟು ಗಾಬರಿ ಆಗಲಿಲ್ಲ. ಹಾಗಾಗಿ ನಮ್ಮದು ನಿನ್ನೆನೇ ಹೊರಡೋ ಫ್ಲೈಟ್ ಇತ್ತು. ಹಾಗಾಗಿ ಡಿಲೇ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಸಡನ್ನಾಗಿ 7 ಗಂಟೆಗೆ ಎಲ್ಲ ರೆಡಿಯಾಗಿ ಫ್ಲೈಟ್ ರೆಡಿ ಇದೆ ಅಂತ ನಮ್ಗೆ ಕರ್ಕೊಂಡು ಹೋಗಿದ್ದು ಏಜೆನ್ಸಿಯವರೆಲ್ಲ ಹೇಳಿ ಕರ್ಕೊಬಂದರು. ಅಂದರೆ ಅಲ್ಲಿ ಎಲ್ಲ ಏರ್ಪೋರ್ಟಲ್ಲೆಲ್ಲ ಚೆನ್ನಾಗಿತ್ತು. ಅಲ್ಲಿ ಗೌರ್ಮೆಂಟು ಹೇಳಿದ್ದು ಈ ಏನಾರ ಫ್ಲೈಟ್ ಇಲ್ಲ ಅಂದರೆ ಅವ್ರು ಬಂದಿರೋ ಎಲ್ಲರಿಗೂ ಸ್ಟೇ ಮಾಡೋಕ್ಕೆ ಮತ್ತು ಫುಡ್ಗೆ ಎಲ್ಲರನ್ನೂ ನೋಡ್ಕೊಳ್ಳಿ, ನಾವೇ ಪೇ ಮಾಡ್ತೀವಿ ಅಂತ ಅವರು ಮೆಸೇಜ್ ಮಾಡಿದರು. ಹಾಗಾಗಿ ನಮಗೂ ಏನೂ ಅಂತ ಗಾಬರಿ ಏನೂ ಅನಿಸಿರಲಿಲ್ಲ. ಆದರೆ ಒಂದು ಕಡೆ ನಮ್ಮ ದೇಶಕ್ಕೆ ಹೋಗ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಭಯದ ವಾತಾವರಣ ಇತ್ತು. ಭಯದ ವಾತಾವರಣ ಅಂದರೆ ನಾವೇನೋ ನೋಡಿರಲಿಲ್ಲಲ್ಲ, ಆದರೂ ಮನಸ್ಸಲ್ಲಿತ್ತು ಅಷ್ಟೇ. ಹೋಗಿ ನಮ್ಮ ದೇಶಕ್ಕೆ ಹೋಗಿ ತಲುಪಿಟ್ರೆ ಇಲ್ಲಿರೋರಿಗೆಲ್ಲ ಸರಿ ಹೋಗುತ್ತೆ, ಇಲ್ಲಾಂದರೆ ಇಲ್ಲಿರೋರೆಲ್ಲ ಗಾಬರಿ ಆಗ್ತಾರೆ ಅಂತ. ಹಾಗಾಗಿ ಅದೇ ಸರ್, ಈಗ ನೀವು ಅಲ್ಲಿಂದ ಬಂದ್ರಿ ದಂಪತಿ ಸಮೇತವಾಗಿ, ಅಂದ್ರೆ ಈ ಯುದ್ಧ ನಡೀತಾ ಇದೆ ಅಂತ ಈಗ ಬಂದಿದ್ದ ನೀವು, ಅಥವಾ ಏನಾದರೂ ಇನ್ನ ಆರಾಮಾಗಿ ಅಲ್ಲೇ ಇರ್ಬೇಕು? ನಮಗೆ ಟೈಮ್ ಮುಗಿದೋಗಿತ್ತು. ನಾವು ಆ್ಯಕ್ಚುಲಿ 3ನೇ ತಾರೀಕು 2ನೇ ತಾರೀಕು ನೈಟು ಹೊರಡಬೇಕಾಗಿತ್ತು. 2ನೇ ತಾರೀಕು ನೈಟು ನಾವು ಹೊರಟು ಬಿಟ್ಟಿದ್ದೀವಿ. ಅಂದರೆ ಅವ್ರು ಹೇಳಿದ್ರು, ಗೌರ್ಮೆಂಟ್ ಹೇಳಿದರು, ನಿಮಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ, ಅಲ್ಲೇನಾದ್ರು ತೊಂದರೆ ಆದರೆ ಅಂತ ಹೇಳಿದರು. ಅದರಿಂದ ಯಾವ ವ್ಯವಸ್ಥೆಯೂ ನಮಗೆ ತೊಂದರೆ ಏನು ಆಗಿಲ್ಲ. ಊಟದ ವ್ಯವಸ್ಥೆಯೂ ಸಹ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅಷ್ಟರಲ್ಲಿ ನಾವು ವಾಪಸ್ ಬಂದುಬಿಟ್ವಲ್ಲ, ನಾವು ಬರ್ಬಂದ ಟೈಮ್ನಲ್ಲಿ ಬಂದುಬಿಟ್ಟು ನಮಗೆ ಅಲ್ಲಿ ನಮ್ಮ ಏಜೆಂಟ್ಸ್ ಹೇಳಿದ್ರು, ನೀವು ರೆಡಿಯಾಗಿದೆ ಫ್ಲೈಟು, ನೀವು ಚೆನ್ನೈಗಾದರೂ ಹೋಗಿ ಅಥವಾ ಬೆಂಗಳೂರಿಗಾದ್ರೂ ಹೋಗಿ ಅಂತ ಹೇಳಿದ್ರು. ನಮ್ಮದು ಬೆಂಗಳೂರು ಟಿಕೆಟ್ ಇತ್ತಲ್ಲ, ಸೀದಾ ನಾವು ಇಲ್ಲಿಗೆ ಬಂದುಬಿಟ್ಟು. ಸರ್, ಈಗ ಅಲ್ಲಿ ಮಿಸೈಲ್ಗಳ ಹಾರಾಟ ಸೌಂಡು ಆ ಥರ ನಿಮ್ಗೆ ಏನಾದರೂ ಕಣ್ಣಿಗೆ ಕಾಣೋದು, ಆಕಾಶದಲ್ಲಿ ಏನಾದರೂ ಬ್ಲಾಸ್ಟ್ ಆಗೋದು, ಈ ಥರ ಏನಾದರೂ ಕಾಣ್ತಾ ನಿಮಗೆ? ಖಂಡಿತ ಇಲ್ಲ. ಏನಿದ್ರು ನಿಮ್ಮ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ವಿ ಹೊರತು ಯಾಕೆ ಹೀಗಾಗ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ, ಯಾವ ಫೋನ್ ನೋಡಿ ಎಲ್ಲಿ ನೋಡಿ ಹಾಗಾಗಿದೆ ಹೀಗಾಗಿದೆ, ಬುರ್ಜ್ ಖಲೀಫಾದ ಹತ್ರನೇ ಬಿದ್ದು ಬಿಟ್ಟಿದೆ, ಏನೂ ಇಲ್ಲ ಸರ್, ಏನು ಬಿದ್ದು ಇಲ್ಲ, ಎಂಥದೂ ಇಲ್ಲ. ಅಲ್ಲೆಲ್ಲ ಅಬುದುಬೈನಲ್ಲಿ ಏನೋ ಆಗಿದೆ, ಸ್ವಲ್ಪ ಹಾಕಿದೆ ಅಂತ ಹೇಳ್ತಾ ಇದ್ದಾರೆ ಹೊರತು ದುಬೈನಲ್ಲಿ ಇದುವರೆಗೂ ಏನೂ ಆಗಿಲ್ಲ. ನಾವು ಅವತ್ತೆಲ್ಲ ಸುತ್ತಾನೇ ಇದ್ದೀವಿ. ಮೊನ್ನೆಯಿಂದ ನಿಮಗೊಂದು ಅಲರ್ಟ್ ಅನ್ನೋ ಒಂದು ಮೆಸೇಜ್ ಬರ್ತಿತ್ತಲ್ಲಮ್ಮ, ಅದು ಏನಂತ ಬರ್ತಿತ್ತು ನಿಮಗೆ? ಹುಷಾರಾಗಿರಿ, ಹೋಗ್ಬೇಡಿ ಅಂತ ಹೇಳಿದ್ದು ಅಷ್ಟೇ, ಇನ್ನೇನು ಇರಲಿಲ್ಲ. ನನ್ನ ಹೆಸರು ಮೀನಾಕ್ಷಿ ಅಂತ. ಡಾಕ್ಟರ್ ಕೃಷ್ಣೇಗೌಡ ಅಂತ. ಇವರು ಕೂಡ ದುಬೈಯಿಂದ ದಂಪತಿಗಳು ಬಂದರು. ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ ದುಬೈಗೆ. ಯಾಕಂದರೆ ಕೆಲವೊಬ್ರು ಹೇಳ್ತಿದ್ದಾರೆ ಬುರ್ಜ್ ಖಲೀಫಾ ಪಕ್ಕನೇ ಬಿತ್ತು ಅನ್ನೋದು. ನಾವು ಕೂಡ ಅದ್ರ ಪಕ್ಕದಲ್ಲೇ ಇದ್ವಿ, ಆದರೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆ ಸದ್ಯಕ್ಕೆ ದುಬೈಯಲ್ಲಿ ಇಲ್ಲ. ಬಟ್ ಯುದ್ಧದ ವಾತಾವರಣ ಖಂಡಿತ ಇದೆ ಅನ್ನುವಂಥದ್ದು ಕೂಡ ಈ ದಂಪತಿಗಳ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ದುಬೈಯಲ್ಲಿ ಇದ್ದಂತಹ ನಿವಾಸಿಗಳು ಅದು ಕನ್ನಡಿಗರು ಈಗ ವಾಪಸ್ ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ, ಅದರಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲಿ ಸದ್ಯಕ್ಕೆ ಯುದ್ಧದ ವಾತಾವರಣ ಯಾವ ರೀತಿಯಾಗಿದ್ದು ಅನ್ನುವಂಥದ್ದನ್ನ ನಾನು ದಂಪತಿಗಳನ್ನ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ಮೇಡಮ್, ಹೇಗಿತ್ತು ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ದುಬೈಯಲ್ಲಿ? ಅಲ್ಲಿ ಸದ್ಯದ ಪರಿಸ್ಥಿತಿ ಅಂದರೆ ನಮಗೇನು ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿಂದ ಮೆಸೇಜು ಮತ್ತು ಫೋನ್ ಕಾಲ್ ಬಂದಾಗಲೇ ಗೊತ್ತಾಗಿದ್ದು ಅಲ್ಲಿ ಈ ರೀತಿ ನಡೀತಾ ಇದೆ ಅಂತ. ಆದರೆ ಎಲ್ಲೋ ನಡೆದಿರೋದು ಸೌಂಡು ಬರ್ತಿದೆ ಅಂತ ಅನಿಸ್ತಿತ್ತು. ಅಂದರೆ ಅಲ್ಲಿ ಪರಿಸ್ಥಿತಿ ಎಲ್ಲ ನಾರ್ಮಲ್ಲಾಗೇ ಇತ್ತು. ಎಲ್ಲರೂ ನಾರ್ಮಲ್ಲಾಗೆ ಓಡಾಡ್ತಿದ್ರು, ನಾರ್ಮಲ್ಲಾಗೇ ಇತ್ತು. ಆದರೆ ಗೌರ್ಮೆಂಟಿಂದ ಅಲರ್ಟ್ ಮೆಸೇಜ್ ಬಂದಾಗ ಒಂದು ಸ್ವಲ್ಪ ಗಾಬರಿ ಅನಿಸ್ತು. ಆದರೆ ಆಮೇಲೆ ಎಲ್ಲ ಕೂಲಾಗೆ ನಡೀತಿತ್ತಲ್ಲ. ಏನು ಅಂದ್ರೆ ನಾವು ಇರೋ ಏರಿಯಾದಲ್ಲಿ ಏನೂ ಆಗ್ತಾ ಇರಲಿಲ್ವಲ್ಲ, ಹಂಗಾಗಿ ನಮಗೇನು ಅಷ್ಟು ಗಾಬರಿ ಆಗಲಿಲ್ಲ. ಹಾಗಾಗಿ ನಮ್ಮದು ನಿನ್ನೆನೇ ಹೊರಡೋ ಫ್ಲೈಟ್ ಇತ್ತು. ಹಾಗಾಗಿ ಡಿಲೇ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಸಡನ್ನಾಗಿ 7 ಗಂಟೆಗೆ ಎಲ್ಲ ರೆಡಿಯಾಗಿ ಫ್ಲೈಟ್ ರೆಡಿ ಇದೆ ಅಂತ ನಮ್ಗೆ ಕರ್ಕೊಂಡು ಹೋಗಿದ್ದು ಏಜೆನ್ಸಿಯವರೆಲ್ಲ ಹೇಳಿ ಕರ್ಕೊಬಂದರು. ಅಂದರೆ ಅಲ್ಲಿ ಎಲ್ಲ ಏರ್ಪೋರ್ಟಲ್ಲೆಲ್ಲ ಚೆನ್ನಾಗಿತ್ತು. ಅಲ್ಲಿ ಗೌರ್ಮೆಂಟು ಹೇಳಿದ್ದು ಈ ಏನಾರ ಫ್ಲೈಟ್ ಇಲ್ಲ ಅಂದರೆ ಅವ್ರು ಬಂದಿರೋ ಎಲ್ಲರಿಗೂ ಸ್ಟೇ ಮಾಡೋಕ್ಕೆ ಮತ್ತು ಫುಡ್ಗೆ ಎಲ್ಲರನ್ನೂ ನೋಡ್ಕೊಳ್ಳಿ, ನಾವೇ ಪೇ ಮಾಡ್ತೀವಿ ಅಂತ ಅವರು ಮೆಸೇಜ್ ಮಾಡಿದರು. ಹಾಗಾಗಿ ನಮಗೂ ಏನೂ ಅಂತ ಗಾಬರಿ ಏನೂ ಅನಿಸಿರಲಿಲ್ಲ. ಆದರೆ ಒಂದು ಕಡೆ ನಮ್ಮ ದೇಶಕ್ಕೆ ಹೋಗ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಭಯದ ವಾತಾವರಣ ಇತ್ತು. ಭಯದ ವಾತಾವರಣ ಅಂದರೆ ನಾವೇನೋ ನೋಡಿರಲಿಲ್ಲಲ್ಲ, ಆದರೂ ಮನಸ್ಸಲ್ಲಿತ್ತು ಅಷ್ಟೇ. ಹೋಗಿ ನಮ್ಮ ದೇಶಕ್ಕೆ ಹೋಗಿ ತಲುಪಿಟ್ರೆ
ಇಲ್ಲಿರೋರಿಗೆಲ್ಲ ಸರಿ ಹೋಗುತ್ತೆ, ಇಲ್ಲಾಂದ್ರೆ ಇಲ್ಲಿರೋರೆಲ್ಲ ಗಾಬರಿ ಆಗ್ತಾರೆ ಅಂತ. ಹಂಗಾಗಿ ಅದೇ ಓಕೆ ಸರ್, ಈಗ ನೀವು ಅಲ್ಲಿಂದ ಬಂದ್ರಿ ದಂಪತಿ ಸಮೇತವಾಗಿ, ಅಂದ್ರೆ ಈ ಯುದ್ಧ ನಡೀತಾ ಇದೆ ಅಂತ ಈಗ ಬಂದಿದ್ದ ನೀವು, ಅಥವಾ ಏನಾದ್ರೂ ಇನ್ನ ಆರಾಮಾಗಿ ಅಲ್ಲೇ ಇರ್ಬೇಕು? ನಮಗೆ ಟೈಮ್ ಮುಗಿದೋಗಿತ್ತು. ನಾವು ಆ್ಯಕ್ಚುಲಿ 2ನೇ ತಾರೀಕು ನೈಟು ಹೊರಡಬೇಕಾಗಿತ್ತು. 2ನೇ ತಾರೀಕು ನೈಟು ನಾವು ಹೊರಟು ಬಿಟ್ಟಿದ್ದೀವಿ. ಅಂದರೆ ಅವ್ರು ಹೇಳಿದ್ರು, ಗೌರ್ಮೆಂಟ್ ಹೇಳಿದರು, ನಿಮಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ, ಅಲ್ಲೇನಾದ್ರು ತೊಂದರೆ ಆದರೆ ಅಂತ ಹೇಳಿದರು. ಅದರಿಂದ ಯಾವ ವ್ಯವಸ್ಥೆಯೂ ನಮಗೆ ತೊಂದರೆ ಏನು ಆಗಿಲ್ಲ. ಊಟದ ವ್ಯವಸ್ಥೆನೂ ಸಹ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅಷ್ಟರಲ್ಲಿ ನಾವು ವಾಪಸ್ ಬಂದ್ಬಿಟ್ವಲ್ಲ, ನಾವು ಬರ್ಬಂದ ಟೈಮ್ನಲ್ಲಿ ಬಂದುಬಿಟ್ಟು ನಮಗೆ ಅಲ್ಲಿ ನಮ್ಮ ಏಜೆಂಟ್ಸ್ ಹೇಳಿದ್ರು, ನೀವು ರೆಡಿಯಾಗಿದೆ ಫ್ಲೈಟು, ನೀವು ಚೆನ್ನೈಗಾದರೂ ಹೋಗಿ ಅಥವಾ ಬೆಂಗಳೂರಿಗಾದ್ರೂ ಹೋಗಿ ಅಂತ ಹೇಳಿದ್ರು. ನಮ್ಮದು ಬೆಂಗಳೂರು ಟಿಕೆಟ್ ಇತ್ತಲ್ಲ, ಸೀದಾ ನಾವು ಇಲ್ಲಿಗೆ ಬಂದ್ಬಿಟ್ಟು. ಸರ್, ಈಗ ಅಲ್ಲಿ ಮಿಸೈಲ್ಗಳ ಹಾರಾಟ ಸೌಂಡು ಆ ಥರ ನಿಮ್ಗೆ ಏನಾದರೂ ಕಣ್ಣಿಗೆ ಕಾಣೋದು, ಆಕಾಶದಲ್ಲಿ ಏನಾದರೂ ಬ್ಲಾಸ್ಟ್ ಆಗೋದು, ಈ ಥರ ಏನಾದರೂ ಕಾಣ್ತಾ ನಿಮಗೆ? ಖಂಡಿತ ಇಲ್ಲ. ಏನಿದ್ರು ನಿಮ್ಮ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ವಿ ಹೊರತು ಯಾಕೆ ಹೀಗಾಗ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ, ಯಾವ ಫೋನ್ ನೋಡಿ ಎಲ್ಲಿ ನೋಡಿ ಹಾಗಾಗಿದೆ ಹೀಗಾಗಿದೆ ಬುರ್ಜ್ ಖಲೀಫಾದ ಹತ್ರನೇ ಬಿದ್ದು ಬಿಟ್ಟಿದೆ, ಏನೂ ಇಲ್ಲ ಸರ್, ಏನು ಬಿದ್ದು ಇಲ್ಲ, ಎಂಥದ್ದು ಇಲ್ಲ. ಅಲ್ಲೆಲ್ಲ ಅಬುದುಬಾಯ್ನಲ್ಲಿ ಏನೋ ಆಗಿದೆ, ಸ್ವಲ್ಪ ಹಾಕಿದೆ ಅಂತ ಹೇಳ್ತಾ ಇದ್ದಾರೆ ಹೊರತು ದುಬೈನಲ್ಲಿ ಇದುವರೆಗೂ ಏನೂ ಆಗಿಲ್ಲ. ನಾವು ಅವತ್ತೆಲ್ಲ ಸುತ್ತಾನೇ ಇದ್ದೀವಿ. ಮೊನ್ನೆಯಿಂದ ನಿಮಗೆ ಒಂದು ಅಲರ್ಟ್ ಅನ್ನೋ ಒಂದು ಮೆಸೇಜ್ ಬರ್ತಿತ್ತಲ್ಲಮ್ಮ, ಅದು ಏನಂತ ಬರ್ತಿತ್ತು ನಿಮಗೆ? ಹುಷಾರಾಗಿರಿ, ಹೋಗ್ಬೇಡಿ ಅಂತ ಹೇಳಿದ್ದಷ್ಟೇನೆ, ಇನ್ನೇನು ಇರಲಿಲ್ಲ. ನನ್ನ ಹೆಸರು ಮೀನಾಕ್ಷಿ ಅಂತ. ಡಾಕ್ಟರ್ ಕೃಷ್ಣೇಗೌಡ ಅಂತ. ಇವರು ಕೂಡ ದುಬೈಯಿಂದ ದಂಪತಿಗಳು ಬಂದರು, ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ ದುಬೈಗೆ. ಯಾಕಂದರೆ ಕೆಲವೊಬ್ರು ಹೇಳ್ತಿದ್ದಾರೆ ಬುರ್ಜ್ ಖಲೀಫಾ ಪಕ್ಕನೇ ಬಿತ್ತು ಅನ್ನೋದು, ನಾವು ಕೂಡ ಅದ್ರ ಪಕ್ಕದಲ್ಲೇ ಇದ್ವಿ, ಆದರೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆ ಸದ್ಯಕ್ಕೆ ದುಬೈಯಲ್ಲಿ ಇಲ್ಲ. ಬಟ್ ಯುದ್ಧದ ವಾತಾವರಣ ಖಂಡಿತ ಇದೆ ಅನ್ನುವಂಥದ್ದು ಕೂಡ ಈ ದಂಪತಿಗಳ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್, ದುಬೈಯಲ್ಲಿ ಇದ್ದಂತಹ ನಿವಾಸಿಗಳು, ಅದು ಕನ್ನಡಿಗರು, ಈಗ ವಾಪಸ್ ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ, ಅದರಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲಿ ಸದ್ಯಕ್ಕೆ ಯುದ್ಧದ ವಾತಾವರಣ ಯಾವ ರೀತಿಯಾಗಿದ್ದು ಅನ್ನುವಂಥದ್ದನ್ನು ನಾನು ದಂಪತಿಗಳನ್ನು ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಮೇಡಮ್, ಹೇಗಿತ್ತು ಅಲ್ಲಿ ಸದ್ಯದ ಪರಿಸ್ಥಿತಿ, ಹೇಗಿದೆ ದುಬೈಯಲ್ಲಿ? ಅಲ್ಲಿ ಸದ್ಯದ ಪರಿಸ್ಥಿತಿ ಅಂದರೆ ನಮಗೇನು ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿಂದ ಮೆಸೇಜು ಮತ್ತು ಫೋನ್ ಕಾಲ್ ಬಂದಾಗಲೇ ಗೊತ್ತಾಗಿದ್ದು ಅಲ್ಲಿ ಈ ರೀತಿ ನಡೀತಾ ಇದೆ ಅಂತ. ಆದರೆ ಎಲ್ಲೋ ನಡೆದಿರೋದು ಸೌಂಡು ಬರ್ತಿದೆ ಅಂತ ಅನಿಸ್ತಿತ್ತು. ಅಂದರೆ ಅಲ್ಲಿ ಪರಿಸ್ಥಿತಿ ಎಲ್ಲ ನಾರ್ಮಲ್ಲಾಗೇ ಇತ್ತು, ಎಲ್ಲರೂ ನಾರ್ಮಲ್ಲಾಗೆ ಓಡಾಡ್ತಿದ್ರು, ನಾರ್ಮಲ್ಲಾಗೇ ಇತ್ತು. ಆದರೆ ಗೌರ್ಮೆಂಟಿಂದ ಅಲರ್ಟ್ ಮೆಸೇಜ್ ಬಂದಾಗ ಒಂದು ಸ್ವಲ್ಪ ಗಾಬರಿ ಅನಿಸ್ತು. ಆದರೆ ಆಮೇಲೆ ಎಲ್ಲ ಕೂಲಾಗೆ ನಡೀತಿತ್ತಲ್ಲ, ಏನು ಅಂದ್ರೆ ನಾವು ಇರೋ ಏರಿಯಾದಲ್ಲಿ ಏನೂ ಆಗ್ತಾ ಇರಲಿಲ್ವಲ್ಲ, ಹಂಗಾಗಿ ನಮಗೇನು ಅಷ್ಟು ಗಾಬರಿ ಆಗಲಿಲ್ಲ. ಹಾಗಾಗಿ ನಮ್ಮದು ನಿನ್ನೆನೇ ಹೊರಡೋ ಫ್ಲೈಟ್ ಇತ್ತು. ಹಾಗಾಗಿ ಡಿಲೇ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಸಡನ್ನಾಗಿ 7 ಗಂಟೆಗೆ ಎಲ್ಲ ರೆಡಿಯಾಗಿ ಫ್ಲೈಟ್ ರೆಡಿ ಇದೆ ಅಂತ ನಮ್ಗೆ ಕರ್ಕೊಂಡು ಹೋಗಿದ್ದು ಏಜೆನ್ಸಿಯವರೆಲ್ಲ ಹೇಳಿ ಕರ್ಕೊಬಂದರು. ಅಂದರೆ ಅಲ್ಲಿ ಎಲ್ಲ ಏರ್ಪೋರ್ಟಲ್ಲೆಲ್ಲ ಚೆನ್ನಾಗಿತ್ತು. ಅಲ್ಲಿ ಗೌರ್ಮೆಂಟು ಹೇಳಿದ್ದು, ಈ ಏನಾರ ಫ್ಲೈಟ್ ಇಲ್ಲ ಅಂದರೆ ಅವ್ರು ಬಂದಿರೋ ಎಲ್ಲರಿಗೂ ಸ್ಟೇ ಮಾಡೋಕ್ಕೆ ಮತ್ತು ಫುಡ್ಗೆ ಎಲ್ಲರನ್ನೂ ನೋಡ್ಕೊಳ್ಳಿ, ನಾವೇ ಪೇ ಮಾಡ್ತೀವಿ ಅಂತ ಅವರು ಮೆಸೇಜ್ ಮಾಡಿದರು. ಹಾಗಾಗಿ ನಮಗೂ ಏನೂ ಅಂತ ಗಾಬರಿ ಏನೂ ಅನಿಸಿರ್ಲಿಲ್ಲ. ಆದರೆ ಒಂದು ಕಡೆ ನಮ್ಮ ದೇಶಕ್ಕೆ ಹೋಗ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಭಯದ ವಾತಾವರಣ ಇತ್ತು. ಭಯದ ವಾತಾವರಣ ಅಂದರೆ ನಾವೇನೋ ನೋಡಿರಲಿಲ್ಲಲ್ಲ, ಆದರೂ ಮನಸ್ಸಲ್ಲಿ ಇತ್ತು ಅಷ್ಟೇ. ಹೋಗಿ ನಮ್ಮ ದೇಶಕ್ಕೆ ಹೋಗಿ ತಲುಪಿಟ್ರೆ ಇಲ್ಲಿರೋರಿಗೆಲ್ಲ ಸರಿ ಹೋಗುತ್ತೆ, ಇಲ್ಲಾಂದ್ರೆ ಇಲ್ಲಿರೋರೆಲ್ಲ ಗಾಬರಿ ಆಗ್ತಾರೆ ಅಂತ. ಹಂಗಾಗಿ ಅದೇ ಸರ್, ಈಗ ನೀವು ಅಲ್ಲಿಂದ ಬಂದ್ರಿ ದಂಪತಿ ಸಮೇತವಾಗಿ, ಅಂದ್ರೆ ಈ ಯುದ್ಧ ನಡೀತಾ ಇದೆ ಅಂತ ಈಗ ಬಂದಿದ್ದ ನೀವು, ಅಥವಾ ಏನಾದರೂ ಇನ್ನ ಆರಾಮಾಗಿ ಅಲ್ಲೇ ಇರ್ಬೇಕು? ನಮಗೆ ಟೈಮ್ ಮುಗಿದೋಗಿತ್ತು. ನಾವು ಆ್ಯಕ್ಚುಲಿ 2ನೇ ತಾರೀಕು ನೈಟು ಹೊರಡಬೇಕಾಗಿತ್ತು. 2ನೇ ತಾರೀಕು ನೈಟು ನಾವು ಹೊರಟು ಬಿಟ್ಟಿದ್ದೀವಿ. ಅಂದರೆ ಅವ್ರು ಹೇಳಿದ್ರು, ಗೌರ್ಮೆಂಟ್ ಹೇಳಿದರು, ನಿಮಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ, ಅಲ್ಲೇನಾದ್ರು ತೊಂದರೆ ಆದರೆ ಅಂತ ಹೇಳಿದರು. ಅದರಿಂದ ಯಾವ ವ್ಯವಸ್ಥೆಯೂ ನಮಗೆ ತೊಂದರೆ ಏನು ಆಗಿಲ್ಲ. ಊಟದ ವ್ಯವಸ್ಥೆನೂ ಸಹ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅಷ್ಟರಲ್ಲಿ ನಾವು ವಾಪಸ್ ಬಂದ್ಬಿಟ್ವಲ್ಲ, ನಾವು ಬರ್ಬಂದ ಟೈಮ್ನಲ್ಲಿ ಬಂದುಬಿಟ್ಟು ನಮಗೆ ಅಲ್ಲಿ ನಮ್ಮ ಏಜೆಂಟ್ಸ್ ಹೇಳಿದ್ರು, ನೀವು ರೆಡಿಯಾಗಿದೆ ಫ್ಲೈಟು, ನೀವು ಚೆನ್ನೈಗಾದರೂ ಹೋಗಿ ಅಥವಾ ಬೆಂಗಳೂರಿಗಾದ್ರೂ ಹೋಗಿ ಅಂತ ಹೇಳಿದ್ರು. ನಮ್ಮದು ಬೆಂಗಳೂರು ಟಿಕೆಟ್ ಇತ್ತಲ್ಲ, ಸೀದಾ ನಾವು ಇಲ್ಲಿಗೆ ಬಂದ್ಬಿಟ್ಟು. ಸರ್, ಈಗ ಅಲ್ಲಿ ಮಿಸೈಲ್ಗಳ ಹಾರಾಟ ಸೌಂಡು ಆ ಥರ ನಿಮ್ಗೆ ಏನಾದರೂ ಕಣ್ಣಿಗೆ ಕಾಣೋದು, ಆಕಾಶದಲ್ಲಿ ಏನಾದರೂ ಬ್ಲಾಸ್ಟ್ ಆಗೋದು, ಈ ಥರ ಏನಾದರೂ ಕಾಣ್ತಾ ನಿಮಗೆ? ಖಂಡಿತ ಇಲ್ಲ. ಏನಿದ್ರು ನಿಮ್ಮ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ವಿ ಹೊರತು ಯಾಕೆ ಹೀಗಾಗ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ, ಯಾವ ಫೋನ್ ನೋಡಿ ಎಲ್ಲಿ ನೋಡಿ ಹಾಗಾಗಿದೆ ಹೀಗಾಗಿದೆ ಬುರ್ಜ್ ಖಲೀಫಾದ ಹತ್ರನೇ ಬಿದ್ದು ಬಿಟ್ಟಿದೆ, ಏನೂ ಇಲ್ಲ ಸರ್, ಏನು ಬಿದ್ದು ಇಲ್ಲ, ಎಂಥದ್ದು ಇಲ್ಲ. ಅಲ್ಲೆಲ್ಲ ಅಬುದುಬಾಯ್ನಲ್ಲಿ ಏನೋ ಆಗಿದೆ, ಸ್ವಲ್ಪ ಹಾಕಿದೆ ಅಂತ ಹೇಳ್ತಾ ಇದ್ದಾರೆ ಹೊರತು ದುಬೈನಲ್ಲಿ ಇದುವರೆಗೂ ಏನೂ ಆಗಿಲ್ಲ. ನಾವು ಅವತ್ತೆಲ್ಲ ಸುತ್ತಾನೇ ಇದ್ದೀವಿ. ಮೊನ್ನೆಯಿಂದ ನಿಮಗೆ ಒಂದು ಅಲರ್ಟ್ ಅನ್ನೋ ಒಂದು ಮೆಸೇಜ್ ಬರ್ತಿತ್ತಲ್ಲಮ್ಮ, ಅದು ಏನಂತ ಬರ್ತಿತ್ತು ನಿಮಗೆ? ಹುಷಾರಾಗಿರಿ, ಹೋಗ್ಬೇಡಿ ಅಂತ ಹೇಳಿದ್ದಷ್ಟೇನೆ, ಇನ್ನೇನು ಇರಲಿಲ್ಲ. ನನ್ನ ಹೆಸರು ಮೀನಾಕ್ಷಿ ಅಂತ. ಡಾಕ್ಟರ್ ಕೃಷ್ಣೇಗೌಡ ಅಂತ.
ಇವರು ಕೂಡ ದುಬೈಯಿಂದ ದಂಪತಿಗಳು ಬಂದ್ರು, ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ ದುಬೈಗೆ. ಯಾಕಂದ್ರೆ ಕೆಲವೊಬ್ರು ಹೇಳ್ತಿದ್ದಾರೆ ಬುರ್ಜ್ ಖಲೀಫಾ ಪಕ್ಕನೆ ಬಿತ್ತು ಅನ್ನೋದು, ನಾವು ಕೂಡ ಅದ್ರ ಪಕ್ಕದಲ್ಲೇ ಇದ್ವಿ, ಆದ್ರೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆ ಸದ್ಯಕ್ಕೆ ದುಬೈಯಲ್ಲಿ ಇಲ್ಲ. ಬಟ್ ಯುದ್ಧದ ವಾತಾವರಣ ಖಂಡಿತ ಇದೆ ಅನ್ನುವಂಥದ್ದು ಕೂಡ ಈ ದಂಪತಿಗಳ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.